ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನೊಂದು ಸಿಂಪಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಬನ್ನಿ ಹೇಳ್ತೀನಿ ನೋಡಿ. ಇಷ್ಟೇ ಐಟಮ್ಸ್ ತಗೊಂಡಿರೋದು ನಾನು: ತೆಂಗಿನ ತುರಿ, ಬೆಲ್ಲ, ಅಕ್ಕಿ, ಹಾಗೆ ತುಪ್ಪ ಮತ್ತು ಏಲಕ್ಕಿ. ಇಷ್ಟನ್ನು ಉಪಯೋಗಿಸಿ ನಾವು ಬೆಳಗಿನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ನೋಡ್ಕೊಂಬರೋಣ. ಅಕ್ಕಿಯನ್ನು 2 ಅವರ್ ನೆನೆ ಹಾಕಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ 1 ಕಪ್ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು 4-5 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಏಲಕ್ಕಿ ಫ್ಲೇವರ್ ಬಂದರೆ ಇದು ಚೆನ್ನಾಗಿ ಬರುತ್ತೆ ನಮ್ಮ ಬ್ರೇಕ್ಫಾಸ್ಟ್, ಅದಕ್ಕೆ. ಹಾಗೆ ಇದಕ್ಕೆ ನಾನು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಇವಾಗ ಮುಚ್ಚಳ ಮುಚ್ಚಿ ರುಬ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ಒಲೆ ಮೇಲೆ ಬೆಲ್ಲವನ್ನು ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ಬೆಲ್ಲ ಉಂಡೆ ಇರೋದೆಲ್ಲ ಕರಗಬೇಕು ಅಷ್ಟೇ, ಇದರಲ್ಲಿ ಪಾಕ ಏನು ತೆಗೆಯುವಂಥದ್ದೇನಿಲ್ಲ. ಬೆಲ್ಲವನ್ನು ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ರುಬ್ಕೊಂಡು ಬಂದಿರೋದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಾಕಿದ ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಈ ಕಡೆ ಬೆಲ್ಲ ಕೂಡ ನಮ್ಮದು ಬೆಲ್ಲ ಕರಗಿದೆ ನೋಡಿ, ಈ ರೀತಿ ಆಗಿದೆ. ಸಾಕು. ಇವಾಗ ಒಲೆ ಮೇಲೆ ಇಟ್ಕೊಳ್ಳೋಣ ಪಾತ್ರೆನ. ಈಗ ಬೆಲ್ಲ ಕರಗಿರೋದನ್ನು, ಬೆಲ್ಲದ ನೀರನ್ನು ಇದಕ್ಕೆ ನಾನು ಜರಡಿ ಇಟ್ಕೊಳ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಕಸಗಳು ಇರ್ತವೆ ಅಲ್ವಾ, ಈ ರೀತಿ ಜರಡಿ ಇಟ್ಕೊಂಡ್ರೆ ಕಸ ಇದ್ದರೆ ಹೋಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ತೀನಿ. ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಬೆಲ್ಲದ ನೀರನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಇದನ್ನು ಗಂಟಿಲ್ಲದೇ ತಿರುಗಿಸ್ಬೇಕು, ಅಂದರೆ ಕೈ ಆಡಿಸ್ತಾನೇ ಇರಬೇಕು. ನೀವು ಕೈ ಬಿಟ್ಟರೆ ಇದು ಗಂಟಾಗುತ್ತೆ, ಆಮೇಲೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಹಾಗಾಗಿ ಉಂಡೆ ಕಟ್ಟಲಿಕ್ಕೆ ಬಂದರೂ ಕೂಡ ಅದು ಗಂಟು ಇದ್ದರೆ ತಿನ್ನಲಿಕ್ಕೆ ಟೇಸ್ಟ್ ಆಗಿರೋದಿಲ್ಲ, ಚೆನ್ನಾಗೂ ಕೂಡ ಬರಲ್ಲ. ಹಾಗಾಗಿ ಇದನ್ನು ನಾವು ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಲಿಕ್ಕೆ ಬಿಡಬಾರ್ದು. ಇದನ್ನು ಉಂಡೆ ಗಂಟಾಗಲಿಕ್ಕೆ ಬಿಡಬಾರ್ದು. ಈ ರೀತಿ ಇದನ್ನು ಕೈ ಆಡಿಸ್ತಾ ಇದ್ದರೆ ಅದು ಚೆನ್ನಾಗಿ ಬರುತ್ತೆ. ನಮ್ಮ ಮಂಗಳೂರಲ್ಲೆಲ್ಲ ತುಂಬ ಫೇಮಸ್ ಇದು. ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಎಲ್ಲ ನಮಗೆ ಮಾಡಿಕೊಡ್ತಾ ಇದ್ದರು. ಇದನ್ನು ಮಾಣಿಕ್ಯದ ಉಂಡೆ ಅಂತ ಹೇಳ್ತಾರೆ. ಬಟ್ ನಮಗೆಲ್ಲ ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಎಲ್ಲ ಏನು ಹೇಳ್ತಿದ್ರು ಅಂತಂದರೆ ಮೊನಕದ ಉಂಡೆನೇನು ಹೇಳ್ತಿದ್ರು. ತುಂಬ ಚೆನ್ನಾಗಿರುತ್ತದೆ ಮಾತ್ರ ತಿನ್ನಲಿಕ್ಕೆ. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ಕೈ ಆಡಿಸಬೇಕು. ಆ ನೀರೆಲ್ಲ ಇದಾಗಿ ಇದೊಂದು ಈ ಹದಕ್ಕೆ ಬರುವ ತನಕ ಇದನ್ನು ಕೈ ಬಿಡದೇ ತಿರುಗಿಸ್ಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಳ್ಬೇಕು. ನಾನು ಇದಕ್ಕೆ ಇವಾಗ ಏನು ಮಾಡ್ತೇನೆ ಅಂದರೆ ಒಂದು 3 ಚಮಚದಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತೇನೆ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಏನಾಗ್ತದೆ ಹೇಳಿ, ಸ್ಮೂತಾಗಿ ಬರ್ತದೆ. ನಾವು ಉಂಡೆ ಮಾಡ್ಕೊಳ್ತೀವಲ್ಲ, ಸ್ಮೂತಾಗಿ ಬರುತ್ತೆ. ಮತ್ತು ತಿನ್ನಲಿಕ್ಕೆ ಕೂಡ ಟೇಸ್ಟು ಕೂಡ ಸೂಪರಾಗಿರುತ್ತೆ ಅಲ್ವಾ. ಹಾಗಾಗಿ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ತುಪ್ಪ ಹಾಕ್ಕೊಂಡಿರೋದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ನಾನು ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಸೇರಿಸಿದ್ದೇನೆ. ಅದು ಸ್ಕಿಪ್ ಆಯಿತು ಅಂದ್ಕೊಳ್ತೇನೆ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ, ಆಯಿತಾ. ನೋಡಿ, ಈ ರೀತಿ ಎಲ್ಲವನ್ನು ನೀಟಾಗಿ ಮಾಡಿಕೊಳ್ಳುವ. ಇವಾಗ ಇದನ್ನು ನಾವು ಸ್ಟವನ್ನು ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದನ್ನು ನಮಗೆ ಉಂಡೆ ಮಾಡಬೇಕಲ್ಲ, ಕೈ ಬಿಸಿ ಇದ್ದರೆ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ಅಲ್ವಾ. ಹಾಗಾಗಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಕೆಳಗಡೆ ಇಟ್ಕೊಂಡಿದ್ದೇನೆ ನೋಡಿ ಪಾತ್ರೆನ. ಈ ರೀತಿ ಎಲ್ಲ ಒಂದು ಸ್ಪೂನಲ್ಲಿ ಈ ರೀತಿ ಮಾಡಿಕೊಂಡ್ರೆ ಆ ಗಂಟಿಲ್ಲ, ಇದರಲ್ಲಿ ಗಂಟಿದ್ರೂ ಕೂಡ ಎಲ್ಲವನ್ನು ಈ ರೀತಿ ಮಾಡಿಕೊಂಡಾಗ ಚೆನ್ನಾಗಿ ಹಿಟ್ಟು ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಒಲೆ ಮೇಲೆ ಒಂದು ಕಡುಬು ಮಾಡಲಿಕ್ಕೆ ಪಾತ್ರೆ ಇಟ್ಕೊಳ್ಳುವ. ನಾವು ನೋಡಿ, ಕಡುಬು ಮಾಡುವ ಪಾತ್ರೆ. ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಅಡಿಗಡೆ ಒಂದು ಚಮ್ಮಿನಷ್ಟು ನೀರು ಹಾಕ್ಕೊಳ್ಳುವ. ಇವಾಗ ನೀರು ಹಾಕಿ ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು ಮೇಲಿಂದ ಒಂದು ತಟ್ಟೆನ ಇಡೋಣ. ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಇದು ನೀರು ಬಿಸಿ ಆಗಬೇಕು. ನಾವು ಉಂಡೆ ಮಾಡುವಷ್ಟರಲ್ಲಿ ಇದು ನೀರು ಬಿಸಿ ಆಗ್ತದೆ. ಈಗ ಇದನ್ನು ಹಾಕ್ಕೊಳ್ತೇನೆ ನೋಡಿ. ಇದಕ್ಕೆ ನಾನು ಬಾಳೆ ಎಲೆಯನ್ನು ಹಾಕ್ತೇನೆ. ಬಾಳೆ ಎಲೆ ಹಾಕೋದ್ರಿಂದ ಕೆಳಗಡೆ ಅಂಟುಕೊಳ್ಳೋದಿಲ್ಲ, ಮತ್ತು ತುಂಬ ಚೆನ್ನಾಗಿ ಆ ಬಾಳೆ ಎಲೆಯ ಘಮ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಹಾಗಾಗಿ ಬಾಳೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈ ರೀತಿ ಹಾಕ್ಕೊಂಡು ಇದರ ಮೇಲೆ ನಾವು ಉಂಡೆ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ.
ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ, ತಟ್ಟೆಗೆಲ್ಲ ತುಪ್ಪ ಸವರ್ಕೊಂಡಿದ್ದೇನೆ, ಹಾಕಿಟ್ಕೊಂಡಿದ್ದೇನೆ ನೋಡಿ. ಹಾಗೆ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ. ಆವಾಗ ಚೆನ್ನಾಗಿ ಬರುತ್ತೆ ಉಂಡೆ. ಎಲ್ಲಿಯೂ ಸಹ ಸ್ವಲ್ಪ ಗಂಟು ಗಂಟು ಥರ ಬರುವುದಿಲ್ಲ. ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಳೋಣ. ಈ ರೀತಿ ಮಾಡಿ ಇವಾಗ ಇದು ನೋಡಿ ಆಗ್ತಾ ಬಂತು. ಇದನ್ನು ನಾವೀಗ ಉಂಡೆ ಮಾಡಬೇಕು. ಕೈಗೆ ಸ್ವಲ್ಪ ತುಪ್ಪ ಹಚ್ಚಿ ಉಂಡೆ ಮಾಡಬೇಕು. ಈ ರೀತಿ ನಾದ್ಕೊಳ್ಬೇಕು ಹಿಟ್ಟನ್ನು. ನಾವು ಚಪಾತಿ ಹಿಟ್ಟು ನಾದ್ಕೊಳ್ತೀವಲ್ಲ ಆ ಥರ ಸ್ವಲ್ಪ ನಾದ್ಕೊಂಡ್ರೆ ಚಪಾತಿ ಹೇಗೆ ಮೆತ್ತಗೆ ಆಗಿ ಚೆನ್ನಾಗಿ ಬರುತ್ತೆ, ಹಾಗೆ ಕಡುಬು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಉಂಡೆ ಕೂಡ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಮಾತ್ರ. ಯಾಕೆಂದರೆ ಸ್ವೀಟ್ ಅಲ್ವಾ, ಸ್ವೀಟ್ ಕಡುಬು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ನಮ್ಮ ಮನೆ ಮಕ್ಕಳಿಗೆ ತುಂಬ ಇಷ್ಟ. ನೋಡಿ, ಇದು ತುಪ್ಪ ಈ ರೀತಿ ಕೈಯಲ್ಲಿ ಸವರಿ ಹಾಗೆ ಇದನ್ನು ಈ ರೀತಿ ಉಂಡೆ ಮಾಡಿಕೊಳ್ಳುವ. ಹೀಗೆ ಉಂಡೆ ಮಾಡಿಕೊಳ್ಬೇಕು. ಎಲ್ಲವೂ ಇದೇ ರೀತಿ ಉಂಡೆ ಮಾಡಿಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಇದನ್ನು ನಾವೀಗ ಪಾತ್ರೆ ಬಿಸಿಗಿಟ್ಟಿದ್ದೇನಲ್ಲ, ನೀರು ಹಾಕಿ ಅದರಲ್ಲಿ ಹಾಕ್ತೇನೆ. ಎಲ್ಲವನ್ನು ಹೀಗೆ ಮಾಡಿಟ್ಕೊಳ್ತೇನೆ ಫಸ್ಟಿಗೆ ನಾನು. ಆಮೇಲೆ ಆ ಪಾತ್ರೆಯಲ್ಲಿ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು. ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಹೀಗೇ, ಇಷ್ಟೇ. ಎಷ್ಟು ಸುಲಭ ಅಲ್ಲವಾ ಇದು ಟಿಫನ್ ಮಾಡೋದು. ಬೆಳಗ್ಗೆದು ಟಿಫನ್ನು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಿರಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಿರಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಬೇಗ ಕೂಡ ಆಗ್ತದೆ. ಜಾಸ್ತಿ ಐಟಮ್ಸ್ ಕೂಡ ಇಲ್ಲ. ಸಿಂಪಲಾಗಿ ಮಾಡುವಂಥದ್ದು, ಹೆಲ್ತಿ ಕೂಡ ಇರುತ್ತೆ. ಜಾಸ್ತಿ ಆಯಿಲ್ ಆ ಥರದ್ದೇನು ಇರಲ್ಲ ಅಲ್ವಾ. ಎಲ್ಲ ನಾವು ಇದು ಹಬೆಯಲ್ಲಿ ಬೇಯಿಸುವಂಥದ್ದಲ್ವ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನಾನು ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೇನೆ. ಬಾಳೆ ಎಲೆ ಮೇಲೆ ಕಡುಬನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಇವಾಗ ನಾನೊಂದು ಮುಚ್ಚಳ ಮುಚ್ಚಿ 20 ಮಿನಿಟ್ಸ್ ಬಿಡ್ತೀನಿ. 15 ಅಥವಾ 20 ಮಿನಿಟ್ಸ್ ಬಿಟ್ಟರೆ ಸಾಕು, ಇದು ಬೆಂದ್ಕೊಳ್ಳುತ್ತೆ. ಆಲ್ರೆಡಿ ನಾವು ಹಿಟ್ಟನ್ನು ಮಗಚಿದ್ದೇವಲ್ಲ, ಹಾಗಾಗಿ ಇವಾಗ ಒಂದು 20 ಮಿನಿಟ್ಸ್ ಬಿಡ್ತೀನಿ ನಾನು. ಮುಚ್ಚಳವನ್ನು ಮುಚ್ಚಿ ಇದು ಬಾಯ್ಲ್ ಆಗಲಿಕ್ಕೆ ಬಿಡ್ತೀನಿ. ಬಾಯ್ಲ್ ಆಗ್ತಾ ಇದೆ. ಇವಾಗ ನೋಡುವ, 20 ಮಿನಿಟ್ಸ್ ಆಗಿದೆ. ತೆಗೆದು ನೋಡ್ತೀನಿ ನೋಡಿ ಯಾವ ರೀತಿ ಬಾಯ್ಲ್ ಆಗಿದೆ ಅಂತ. ನಮ್ಮ ಕಡುಬು ರೆಡಿಯಾಗಿದೆ. ಇವಾಗ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಣಿಕ್ಯದ ಉಂಡೆ ರೆಡಿಯಾಗಿದೆ. ತಿನ್ನಲಿಕ್ಕೆ ಕೂಡ ಸೂಪರ್ ಆಗಿರುತ್ತೆ. ಈ ಘಮ ಉಂಟಲ್ಲ, ಏಲಕ್ಕಿ ಉಪಯೋಗಿಸಿದ್ದೇವಲ್ಲ ನಾವು, ಹಾಗಾಗಿ ಆ ಏಲಕ್ಕಿಯ ಫ್ಲೇವರ್ ಉಂಟಲ್ಲ, ಎಷ್ಟು ಚಂದ ಮೂಗಿಗೆ ಬಡಿತಾ ಉಂಟು ಗೊತ್ತುಂಟಾ. ಎಷ್ಟು ಬೇಗ ತಿನ್ನೋದು ಅನ್ನೋ ಥರ ಆಗ್ತಾ ಉಂಟು. ನೀವು ಕೂಡ ಮನೆಯಲ್ಲಿ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.